ಬೆಳಗ್ಗೆ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಿಡಿಎಸ್ ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನ ರಾಜನಾಥ್ ಸಿಂಗ್ ಅವರು ಕರೆದಿದ್ದಾರೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಮಾಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇದು ಬೆಳಗ್ಗೆ ನಡೆಯಲಿದೆ. ಈ ಸಭೆಯಲ್ಲಿ ಸಿಡಿಎಸ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ 3 ಸೇನಾ ಮುಖ್ಯಸ್ಥರ ಜೊತೆ ಕೂಡ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಇದು. ದೇಶದ ಒಳಗಡೆ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಪಾಡಿಕೊಳ್ಬೇಕು, ಜೊತೆಗೆ ಈಗಾಗಲೇ ಏರ್ಪೋರ್ಟ್ ಇರಬಹುದು, ರೈಲ್ವೆ ಸ್ಟೇಷನ್ ಇರಬಹುದು, ಅಥವಾ ಮಾಲ್ಗಳಿರ್ಬೋದು, ಜನಸಂದಣಿ ಪ್ರದೇಶಗಳಿರ್ಬೋದು, ಅವೆಲ್ಲಲ್ಲಿ ಕೂಡ ಭದ್ರತೆಯನ್ನ ಹೆಚ್ಚಿಗೆ ಮಾಡುವಂತಹ ವಿಚಾರ. ಜೊತೆಗೆ ವಾಟ್ ನೆಕ್ಸ್ಟ್, ಈಗ ಪಾಕಿಸ್ತಾನದ ಮೇಲೆ ಕಂಪ್ಲೀಟ್ ಆಗಿ ಉಡಾಯಿಸ್ಬಿಡೋದಾ, ನೆಲಸಮ ಮಾಡ್ಬಿಡೋದಾ, ಪಾಕ್ಗೆ ಈಗ ಪ್ಯಾಕ್ ಮಾಡಿಬಿಡೋದಾ, ಈಗ ಅದೆಲ್ಲದರ ಬಗ್ಗೆಯೂ ಕೂಡ ಈಗ ನಿರಂತರವಾದಂತಹ ಸಭೆಯನ್ನು ನಡೆಸಲಾಗಿದೆ. ಈಗ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ನೋಡಬೇಕಾಗತ್ತೆ ಈ ಸಭೆ ಯಾವ ರೀತಿಯಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ, ಸಭೆಯಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಅಂತ. ಬೆಳಗ್ಗೆ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಿಡಿಎಸ್ ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನ ರಾಜನಾಥ್ ಸಿಂಗ್ ಅವರು ಕರೆದಿದ್ದಾರೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಮಾಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇದು ಬೆಳಗ್ಗೆ ನಡೆಯಲಿದೆ. ಈ ಸಭೆಯಲ್ಲಿ ಸಿಡಿಎಸ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ 3 ಸೇನಾ ಮುಖ್ಯಸ್ಥರ ಜೊತೆ ಕೂಡ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಇದು. ದೇಶದ ಒಳಗಡೆ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಪಾಡಿಕೊಳ್ಬೇಕು, ಜೊತೆಗೆ ಈಗಾಗಲೇ ಏರ್ಪೋರ್ಟ್ ಇರಬಹುದು, ರೈಲ್ವೆ ಸ್ಟೇಷನ್ ಇರಬಹುದು, ಅಥವಾ ಮಾಲ್ಗಳಿರ್ಬೋದು, ಜನಸಂದಣಿ ಪ್ರದೇಶಗಳಿರ್ಬೋದು, ಅವೆಲ್ಲಲ್ಲಿ ಕೂಡ ಭದ್ರತೆಯನ್ನ ಹೆಚ್ಚಿಗೆ ಮಾಡುವಂತಹ ವಿಚಾರ. ಜೊತೆಗೆ ವಾಟ್ ನೆಕ್ಸ್ಟ್, ಈಗ ಪಾಕಿಸ್ತಾನದ ಮೇಲೆ ಕಂಪ್ಲೀಟ್ ಆಗಿ ಉಡಾಯಿಸ್ಬಿಡೋದಾ, ನೆಲಸಮ ಮಾಡ್ಬಿಡೋದಾ, ಪಾಕ್ಗೆ ಈಗ ಪ್ಯಾಕ್ ಮಾಡಿಬಿಡೋದಾ, ಈಗ ಅದೆಲ್ಲದರ ಬಗ್ಗೆಯೂ ಕೂಡ ಈಗ ನಿರಂತರವಾದಂತಹ ಸಭೆಯನ್ನು ನಡೆಸಲಾಗಿದೆ. ಈಗ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ನೋಡಬೇಕಾಗತ್ತೆ ಈ ಸಭೆ ಯಾವ ರೀತಿಯಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ, ಸಭೆಯಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಅಂತ. ಬೆಳಗ್ಗೆ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಿಡಿಎಸ್ ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನ ರಾಜನಾಥ್ ಸಿಂಗ್ ಅವರು ಕರೆದಿದ್ದಾರೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಮಾಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇದು ಬೆಳಗ್ಗೆ ನಡೆಯಲಿದೆ. ಈ ಸಭೆಯಲ್ಲಿ ಸಿಡಿಎಸ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ 3 ಸೇನಾ ಮುಖ್ಯಸ್ಥರ ಜೊತೆ ಕೂಡ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಇದು. ದೇಶದ ಒಳಗಡೆ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಪಾಡಿಕೊಳ್ಬೇಕು, ಜೊತೆಗೆ ಈಗಾಗಲೇ ಏರ್ಪೋರ್ಟ್ ಇರಬಹುದು, ರೈಲ್ವೆ ಸ್ಟೇಷನ್ ಇರಬಹುದು, ಅಥವಾ ಮಾಲ್ಗಳಿರ್ಬೋದು, ಜನಸಂದಣಿ ಪ್ರದೇಶಗಳಿರ್ಬೋದು, ಅವೆಲ್ಲಲ್ಲಿ ಕೂಡ ಭದ್ರತೆಯನ್ನ ಹೆಚ್ಚಿಗೆ ಮಾಡುವಂತಹ ವಿಚಾರ. ಜೊತೆಗೆ ವಾಟ್ ನೆಕ್ಸ್ಟ್, ಈಗ ಪಾಕಿಸ್ತಾನದ ಮೇಲೆ ಕಂಪ್ಲೀಟ್ ಆಗಿ ಉಡಾಯಿಸ್ಬಿಡೋದಾ, ನೆಲಸಮ ಮಾಡ್ಬಿಡೋದಾ, ಪಾಕ್ಗೆ ಈಗ ಪ್ಯಾಕ್ ಮಾಡಿಬಿಡೋದಾ, ಈಗ ಅದೆಲ್ಲದರ ಬಗ್ಗೆಯೂ ಕೂಡ ಈಗ ನಿರಂತರವಾದಂತಹ ಸಭೆಯನ್ನು ನಡೆಸಲಾಗಿದೆ. ಈಗ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ನೋಡಬೇಕಾಗತ್ತೆ ಈ ಸಭೆ ಯಾವ ರೀತಿಯಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ, ಸಭೆಯಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಅಂತ. ಬೆಳಗ್ಗೆ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಿಡಿಎಸ್ ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನ ರಾಜನಾಥ್ ಸಿಂಗ್ ಅವರು ಕರೆದಿದ್ದಾರೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಮಾಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇದು ಬೆಳಗ್ಗೆ ನಡೆಯಲಿದೆ. ಈ ಸಭೆಯಲ್ಲಿ ಸಿಡಿಎಸ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ 3 ಸೇನಾ ಮುಖ್ಯಸ್ಥರ ಜೊತೆ ಕೂಡ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಇದು. ದೇಶದ ಒಳಗಡೆ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಪಾಡಿಕೊಳ್ಬೇಕು, ಜೊತೆಗೆ ಈಗಾಗಲೇ ಏರ್ಪೋರ್ಟ್ ಇರಬಹುದು, ರೈಲ್ವೆ ಸ್ಟೇಷನ್ ಇರಬಹುದು, ಅಥವಾ ಮಾಲ್ಗಳಿರ್ಬೋದು, ಜನಸಂದಣಿ ಪ್ರದೇಶಗಳಿರ್ಬೋದು, ಅವೆಲ್ಲಲ್ಲಿ ಕೂಡ ಭದ್ರತೆಯನ್ನ ಹೆಚ್ಚಿಗೆ ಮಾಡುವಂತಹ ವಿಚಾರ. ಜೊತೆಗೆ ವಾಟ್ ನೆಕ್ಸ್ಟ್, ಈಗ ಪಾಕಿಸ್ತಾನದ ಮೇಲೆ
ಕಂಪ್ಲೀಟ್ ಆಗಿ ಉಡಾಯಿಸ್ಬಿಡೋದಾ, ನೆಲಸಮ ಮಾಡ್ಬಿಡೋದಾ, ಪಾಕ್ಗೆ ಈಗ ಪ್ಯಾಕ್ ಮಾಡಿಬಿಡೋದಾ, ಈಗ ಅದೆಲ್ಲದರ ಬಗ್ಗೆಯೂ ಕೂಡ ಈಗ ನಿರಂತರವಾದಂತಹ ಸಭೆಯನ್ನು ನಡೆಸಲಾಗಿದೆ. ಈಗ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ನೋಡಬೇಕಾಗತ್ತೆ ಈ ಸಭೆ ಯಾವ ರೀತಿಯಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ, ಸಭೆಯಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ. ಬೆಳಗ್ಗೆ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಿಡಿಎಸ್ ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನ ರಾಜನಾಥ್ ಸಿಂಗ್ ಅವರು ಕರೆದಿದ್ದಾರೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಮಾಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇದು ಬೆಳಿಗ್ಗೆ ನಡೆಯಲಿದೆ. ಈ ಸಭೆಯಲ್ಲಿ ಸಿಡಿಎಸ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ 3 ಸೇನಾ ಮುಖ್ಯಸ್ಥರ ಜೊತೆ ಕೂಡ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಇದು. ದೇಶದ ಒಳಗಡೆ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಪಾಡಿಕೊಳ್ಬೇಕು, ಜೊತೆಗೆ ಈಗಾಗಲೇ ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ ಮಾಲ್ಗಳಿರ್ಬೋದು, ಜನಸಂದಣಿ ಪ್ರದೇಶಗಳಿರ್ಬೋದು, ಅವೆಲ್ಲಲ್ಲಿ ಕೂಡ ಭದ್ರತೆಯನ್ನ ಹೆಚ್ಚಿಗೆ ಮಾಡುವಂತ ವಿಚಾರ. ಜೊತೆಗೆ ವಾಟ್ ನೆಕ್ಸ್ಟ್, ಈಗ ಪಾಕಿಸ್ತಾನದ ಮೇಲೆ ಕಂಪ್ಲೀಟ್ ಆಗಿ ಉಡಾಯಿಸ್ಬಿಡೋದಾ, ನೆಲಸಮ ಮಾಡ್ಬಿಡೋದಾ, ಪಾಕ್ಗೆ ಈಗ ಪ್ಯಾಕ್ ಮಾಡಿಬಿಡೋದಾ, ಈಗ ಅದೆಲ್ಲದರ ಬಗ್ಗೆಯೂ ಕೂಡ ಈಗ ನಿರಂತರವಾದಂತಹ ಸಭೆಯನ್ನು ನಡೆಸಲಾಗಿದೆ. ಈಗ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ನೋಡಬೇಕಾಗತ್ತೆ ಈ ಸಭೆ ಯಾವ ರೀತಿಯಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ, ಸಭೆಯಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ. ಬೆಳಗ್ಗೆ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಿಡಿಎಸ್ ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನ ರಾಜನಾಥ್ ಸಿಂಗ್ ಅವರು ಕರೆದಿದ್ದಾರೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಮಾಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇದು ಬೆಳಿಗ್ಗೆ ನಡೆಯಲಿದೆ. ಈ ಸಭೆಯಲ್ಲಿ ಸಿಡಿಎಸ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ 3 ಸೇನಾ ಮುಖ್ಯಸ್ಥರ ಜೊತೆ ಕೂಡ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಭದ್ರತೆ ಕುರಿತು ಪರಿಶೀಲನಾ ಸಭೆ ಇದು. ದೇಶದ ಒಳಗಡೆ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಪಾಡಿಕೊಳ್ಬೇಕು, ಜೊತೆಗೆ ಈಗಾಗಲೇ ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ ಮಾಲ್ಗಳಿರ್ಬೋದು, ಜನಸಂದಣಿ ಪ್ರದೇಶಗಳಿರ್ಬೋದು, ಅವೆಲ್ಲಲ್ಲಿ ಕೂಡ ಭದ್ರತೆಯನ್ನ ಹೆಚ್ಚಿಗೆ ಮಾಡುವಂತ ವಿಚಾರ. ಜೊತೆಗೆ ವಾಟ್ ನೆಕ್ಸ್ಟ್, ಈಗ ಪಾಕಿಸ್ತಾನದ ಮೇಲೆ ಕಂಪ್ಲೀಟ್ ಆಗಿ ಉಡಾಯಿಸ್ಬಿಡೋದಾ, ನೆಲಸಮ ಮಾಡ್ಬಿಡೋದಾ, ಪಾಕ್ಗೆ ಈಗ ಪ್ಯಾಕ್ ಮಾಡಿಬಿಡೋದಾ, ಈಗ ಅದೆಲ್ಲದರ ಬಗ್ಗೆಯೂ ಕೂಡ ಈಗ ನಿರಂತರವಾದಂತಹ ಸಭೆಯನ್ನು ನಡೆಸಲಾಗಿದೆ. ಈಗ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ನೋಡಬೇಕಾಗತ್ತೆ ಈ ಸಭೆ ಯಾವ ರೀತಿಯಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ, ಸಭೆಯಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ.